ಇದು ಮುಗಿತು. ಯಾವುದು ಪಶುಪತ್ಯಧಿಕರಣದಲ್ಲಿ ಹೇಳಿದ್ರು ಅಸಾಮಂಜಸ್ಯ. ಅಸಾಮಂಜಸ್ಯಂ ಅಂತ ಹೇಳಿದ್ರೆ ಗುಣಪೂರ್ಣತ್ವ ಪೂರ್ತಿ ಇಲ್ಲದೆ ಇರೋದು ಮತ್ತು ದೋಷ ದೂರತ್ವದ ಅಭಾವ ಕೂಡ ಇಲ್ಲದೆ ಇರೋದು. ಆದ್ದರಿಂದ ಅವರೆಲ್ಲ ರುದ್ರದೇವರು ಎಂಬುದು ಅವರು ಅಸಮಂಜಸ ಅಂತ ತಿಳಿಸಿದರು. ಮಾನಿ ಸರ್ವಾಣಿ. ಮತ್ತೆ ಕೆಲವು ಕಡೆಗೆ ಏಕೋ ರುದ್ರೋ ನ ದ್ವಿತೀಯಾಯತಸ್ಥೆ ಇತ್ಯಾದಿ ಮಾತುಗಳಿವೆ ಅಲ್ಲ ವೇದವಾಕ್ಯದಲ್ಲಿ. ವೇದಗಳನ್ನು ಒಪ್ಪಬೇಕಲ್ಲ, ಅದು ಅಪೌರುಷೇಯ. ಆದ್ದರಿಂದ ಸ್ವತಃ ಪ್ರಮಾಣ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಹೌದು ವಾಕ್ಯ ಇರೋದು ನಿಜ. ಆದರೆ ನಾಮಾನಿ ಸರ್ವಾಣಿ ಯಮಾವಿಶಂತಿ, ಎಲ್ಲಾ ಹೆಸರು ದೇವರನ್ನು ಹೇಳುತ್ತಾದ್ರಿಂದಾಗಿನೇ ಅತಭುಕ್ತಂ ಸಮಸ್ತಂಚ ವಾಸುದೇವಸ್ಯ ಯುಜ್ಯತೆ ಶಿವಾದಿ ನಾಮಯುಕ್ತಾಶ್ಚ ಶ್ರುತಯೋ ವಿಷ್ಣುವಾಚಕಾಹ. ಅಲ್ಲಿ ರುದ್ರ ಅಂದ್ರೆ ವಿಷ್ಣು ಅಂತ ಅರ್ಥ. ಕೆಲವೊಮ್ಮೆ ಕಾಲ ಆಸೀತ್ ಅಂತ ಬರೋದು. ಕಾಲ ಅಂದ್ರೆ ವಿಷ್ಣು ಅಂತ ಅರ್ಥ. ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಆದ್ರಿಂದ ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳಿದ್ರು. ಆ ರೀತಿ ರುದ್ರದೇವರು ಹೇಳೋದಕ್ಕೆ ಅವಕಾಶ ಇಲ್ಲ. ಯಾಕೆ ಅವ್ರಿಗೆ ಏನಂತಿಲ್ಲ, ನಾಮಾನಿ ಸರ್ವಾಣಿ ಚ ಅಂತ ವಾಕ್ಯ ಇಲ್ಲ. ಯಮೇಕೋ, ಆಮೇಲೆ ಯೋ ದೇವನಾಮಧಾಹ, ಆಮೇಲೆ ವಿಷ್ಣುನಾಮಾನಿ ನಾಣ್ಯಸ್ಯ ಸರ್ವನಾಮ ಹರಿಸ್ವಯ. ಇದು ಸ್ಪಷ್ಟ ಶ್ರುತಿಗಳೇ ರುದ್ರ ಇತ್ಯಾದಿ ಹೆಸರುಗಳನ್ನ ಹೇಳಿ ಅವರು ಸರ್ವೋತ್ತಮರು ಅಂತ ಕಾರಣ ಮಾಡಿದ ಶ್ರುತಿಗಳೇ ಏನಂತ ಹೇಳಿದ್ವು, ಅದಕ್ಕೆ ವಿಷ್ಣು ಅಂತ ಅರ್ಥನೇ ಹೊರತು ಬೇರೆಯವರು ಅಂತ ಅರ್ಥ ಅಲ್ಲ ಅಂತ ಹೇಳಿದ್ರಿಂದ ಸರಿ ಹೋಯ್ತು. ಹಾಗಿದ್ರೆ ಇದೇ ರುದ್ರ ಪರವಾಗಿ ಎಲ್ಲ ನಾಮ ಮಾಡ್ತೀವಿ ಅಂತ ಹೇಳಿದ್ರೆ ವಿಷ್ಣು ಪರ ಅಂತ ಹೇಳಿ ಆದ್ಮೇಲೆ ಅದು ಮಾಡ್ಲಿಕ್ಕೆ ಬರೋದಿಲ್ಲ. ಜೊತೆಗೆ ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ ಅಂತ ಹೇಳ್ಬಿಟ್ಟಿದ್ದಾರೆ. ಎಲ್ಲೂ ಕೂಡ ಏಕೋ ರುದ್ರೋ ಆಸೀತ್ ನಾ ವಿಷ್ಣು ಅಂತ ಎಲ್ಲ ಹೇಳಿಲ್ಲ. ಆದ್ರಿಂದ ಯಾರಿಗೆ ಹೇಳ್ಬೇಕಾಯ್ತು, ಈಗ ವಿಷ್ಣುವಿಗೆ ಹೇಳಬೇಕು, ಬೇರೆಯವರಿಗಲ್ಲ. ಇವೆಲ್ಲ ತಿಳ್ಕೊಂಡ ಅದಕ್ಕೇನಂತಾರೆ ದಾರ್ಢ್ಯ ಬರುತ್ತೆ. ಎಲ್ಲ ತಿಳ್ಕೊಂಡಾಗ ದೃಢವಾಗೋದು. ಭಕ್ತಿ ಏನಾಗುತ್ತಾಗ ಭಕ್ತಿಗೆ ದೃಢವಾಗುತ್ತೆ. ಭಕ್ತಿ ದೃಢವಾಗದೆ ಮುಖ್ಯವಾದ ಉದ್ದೇಶ ಇದೆ. ವಿಷ್ಣು ನಾಮಾನಿ ನಾಣ್ಯಸ್ಯ ಸರ್ವನಾಮ ಹರಿಸ್ವಯ. ಸರ್ವನಾಮ ಎಲ್ಲ ಹೆಸರುಗಳನ್ನು ಹೊಂದಿದವನು. ನಾರಾಯಣ ನಾಮಾನಿ ತದನ್ನೇಷು ಅಪರೇ ಹರವು. ನಾರಾಯಣಗೋಸ್ಕರ ಇರತಕ್ಕಂಥ ಹೆಸರುಗಳನ್ನ ಬೇರೆ ಯಾರಿಗೂ ಮಾಡ್ಲಿಕ್ಕೆ ಬರೋದಿಲ್ಲ. ಅಜ್ಞ ಇತ್ಯಾದಿ ಶ್ರುತಯಸ್ತತ್ರ ಮಾನಂ ಚೋಕ್ತಾಹ ಸಮನ್ವಯ ಸಮನ್ವಯ. ಈ ರೀತಿ ಹೇಳಿದ್ರಿಂದ ಶ್ರುತಿಗಳ ಮಾತಿನಲ್ಲಿ ಈ ಹೇಗೆ ಸಾಂಖ್ಯಾದಿ ಮತಗಳ ವಿರೋಧ ಬರೋದಿಲ್ವೋ ಹಾಗೆ ಪಾಶುಪತಾದಿ ಮತಗಳ ವಿರೋಧವೂ ಬರೋದಿಲ್ಲ. ಅದೊಂದು ಪ್ರಶ್ನೆ ಬಂತು. ಎಲ್ಲ ಬಿಟ್ಟು ನೀವು ಅನೇಕ ದೇವರು ಇರ್ಬೇಕಾದ್ರೆ ರುದ್ರದೇವ್ರ ಬಗ್ಗೆ ಅಸಾಮಂಜಸ್ಯ ಯಾಕೆ ಹೇಳ್ತೀರಿ, ಬ್ರಹ್ಮಾದಿಗಳ ಬಗ್ಗೆ ಹೇಳ್ಬೋದಲ್ಲ ಅಂತ ಕೇಳಿದ್ರೆ ಹೇಳೋ ಕಾರಣ ಇಲ್ಲ. ಬ್ರಹ್ಮದೇವರು ವಿಷ್ಣು ಪುತ್ರ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಆದ್ದರಿಂದ ಯಾರಿಗೂ ಏನ್ ಡೌಟ್ ಬರೋದಿಲ್ಲ. ಬ್ರಹ್ಮ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಇರೋದು ಪ್ರಸಿದ್ಧನೇ. ಅಥವಾ ಬ್ರಹ್ಮ ಜಿಜ್ಞಾಸ ಅಂತ ಇರೋದ್ರಿಂದ ಮತ್ತೆ ಹೇಳೋ ಕಾರಣ ಬರಲಿಲ್ಲ. ಇನ್ನು ಉಳಿದವರೆಲ್ಲ ಅಷ್ಟು ಪ್ರಸಿದ್ಧರಾಗಿಲ್ಲ. ಅತಿ ಹೆಚ್ಚು ಅನುಯಾಯಿಗಳಿರೋದು ಪಾಶುಪತ ಮತಕ್ಕೆ. ಸಿಂಪಲ್ ಆಗಿ ತಗೊಂಡ್ರೆ ಹೆಚ್ಚಿನ ದೈತ್ಯರೆಲ್ಲ ಯಾರು ತಪಸ್ಸು ಮಾಡಿದ್ದಾರೆ, ರುದ್ರದೇವರು. ಆದ್ರಿಂದ ಅವರು ಸರ್ವೋತ್ತಮರು ಅನ್ನೋ ಭ್ರಮೆ ತುಂಬಾ ಜನಕ್ಕಿದೆ. ಅದು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಹೇಳಿದ್ರು. ಅದಕ್ಕೆ ಇದೆಲ್ಲ ಕಾರಣ ಗೊತ್ತಿರ್ಬೇಕು. ನಮ್ಮೇಲೆ ಯಾಕೆ ಕಂಡು ಹಾಕ್ತೀರಿ ಅಂತ ಕೇಳ್ತಾರಲ್ಲ ಹಾಗೆ. ಅದಕ್ಕೆ ಏನಂತ ಕರೀತಾರೆ, ಪ್ರಧಾನ ಮಲ್ಲ ನಿಬರ್ಹಣ ನ್ಯಾಯ. ಪ್ರಧಾನ ಮಲ್ಲ ನಿಬರ್ಹಣ ನ್ಯಾಯ. ಅನೇಕ ಮಲ್ಲರಿದ್ದಾಗ ಪ್ರಧಾನ ಮಲ್ಲನ ಗೆದ್ದು ಬಿಟ್ರೆ ಉಳಿದವರೆಲ್ಲ ಏನಾಗ್ತಾರೆ, ಸೋತಾಗ ಲೆಕ್ಕ ಓಡೇ ಹೋಗ್ತಾರೆ, ಇರೋದಿಲ್ಲ. ಫೈನಲ್ ಸರಿ ಇಬ್ಬರೇ ಆಡೋದು. ಮತ್ತೆ ಉಳಿದವರೆಲ್ಲ ಬಂದಿರ್ತಾರೆ ಅಷ್ಟೇ, ದಾಟ್ಕೊಂಡು ಬಂದಿರೋದ್ರಿಂದ ಫೈನಲ್ಸ್ ಗೆದ್ರೆ ವರ್ಲ್ಡ್ ಚಾಂಪಿಯನ್ ಅಂತ ಕರೀತಾರಲ್ಲ ಆ ರೀತಿಯಲ್ಲಿ. ಆಗೋದ್ರಿಂದ ಮಹಾಮಲ್ಲೇಶ ಭಂಗವತ್ ಅಂತ ಹೇಳ್ತಾರೆ. ಮಹಾಮಲ್ಲೇಶ ಭಂಗವತ್ ಅದನ್ನು ಹೇಳಿದ್ದಾರೆ. ಪುರಾಣಾನಿ ಪುರಾಣಾದ್ಯೈಹಿ ವಿರುದ್ಧತ್ವಾತ್ಮ ತತ್ಪ್ರಮಾ. ಎಲ್ಲ ಪುರಾಣಗಳಲ್ಲಿ ಬಂದಿದೆ. ಶಿವಪುರಾಣ, ಸ್ಕಂದ ಪುರಾಣ ಬಂದಿದೆ ಅಂತ ಕೇಳಿದ್ರೆ ಪುರಾಣಗಳೇ ಪರಸ್ಪರ ವಿರೋಧ ಇದೆ. ಆದ್ರಿಂದ ಅದಕ್ಕೆ ನಿರ್ಣಾಯಕ ಅಲ್ಲ. ಈ ಮಾತು ಎಲ್ಲಿ ಬಂದಿತ್ತು ಈಗಾಗಲೇ ಒಂದ್ಸಲ ಅಲ್ಲ, ಎಲ್ಲಿ ಬಂದಿತ್ತು ಇಂಥದ್ದೇ ಮಾತು. ಇದರಲ್ಲಿ ಎಲ್ಲಿ ಬಂದಿತ್ತು ಸೂತ್ರಗಳಲ್ಲಿ. ಸ್ಮೃತ್ಯನವಕಾಶ ದೋಷ ಪ್ರಸಂಗ ಆಯ್ತು ಚೇನ್ನ ಅನ್ಯ ಸ್ಮೃತ್ಯನವಕಾಶ ದೋಷ ಪ್ರಸಂಗ. ಅನೇಕ ಮತಗಳಿಗೆ ಇರೋದ್ರಿಂದ ನಿಮ್ಮನ್ನ ಯಾಕೆ ಒಪ್ಪಬೇಕು ಅಂದ್ರೆ ಮತಗಳು ಅವರವರಲ್ಲೇ ವಿರೋಧ ಇರೋದ್ರಿಂದ ನಾವು ಖಂಡನೆ ಮಾಡಕ್ಕೆ ಕಾರಣನೇ ಇಲ್ಲ ಅಂತ. ಪರಸ್ಪರ ವಿರೋಧ ಇರೋದ್ರೆ ನಿರ್ಣಯ ಆಗಲಿಲ್ಲ. ವೇದಗಳಲ್ಲಿ ನಿರ್ಣಯ ಬಂತು, ಬ್ರಹ್ಮಸೂತ್ರ ಅಲ್ಟಿಮೇಟ್ ಆಯ್ತು. ಅಲ್ಲಿಗೆ ಪೂರ ಎಲ್ಲಿ ವಿಸಾರ ಉತ್ತರ ಕೊಡಬೇಕು, ಕನ್ವಿನ್ಸ್ ಮಾಡ್ಬೇಕು ಹೊರತು ಏನ್ ಮಾಡಾಗಿಲ್ಲ. ಬಾಯಿ ಬಡಿಯ ಕೆಲಸಗಳಲ್ಲ ಇವೆಲ್ಲ ಕೂಡ. ಜೋರಕ್ಕೆ ಹೋಗ್ಬಿಟ್ಟು ನಾವು ಗೆದ್ವಿ ಅಂತ ಹೇಳಕ್ಕೆ ಅದೆಲ್ಲ ಸಾಧ್ಯ ಇಲ್ಲ. ಮತ್ತೆ ತದ್ವಿರುದ್ಧೇಶು ನೋ ಮಾನಂ
ಪೂರ್ವಾಪರ ವಿರೋಧತಃ ಪೂರ್ವಾಪರ ವಿರೋಧ ಬಂದಾಗ ಅದಕ್ಕೆ ಪ್ರಮಾಣ ಅಂತ ಹೇಳಕ್ ಬರೋದಿಲ್ಲ. ಅಂದ್ರೆ ಅಲ್ಟಿಮೇಟ್ ಅಂತ ಹೇಳಕ್ ಬರೋ ಪುರಾಣಗಳು ಪ್ರಮಾಣಗಳಾದ್ರೂ ಅಲ್ಟಿಮೇಟ್ ಆಗಲಿಲ್ಲ, ಸಾವಕಾಶ ಆಯ್ತು. ವೇದಗಳ ನಿರವಕಾಶ ಆಯ್ತು, ಬ್ರಹ್ಮಸೂತ್ರ ನಿರ್ಣಾಯಕ ಆಯ್ತು. 3 ಸ್ಟೇಜ್ ಇದೆ. ಆ ದೃಷ್ಟಿಯಲ್ಲಿ ವಿಷ್ಣು ಸರ್ವತ್ವದ ಧಕ್ಕೆ ಬರಲೇ ಇಲ್ಲ. ಸಮಬ್ರಹ್ಮ ವಿರೋಧಾಚ್ಯ ನಿಯಮಾದ್ ವೈಷ್ಣವೇಶ್ವರಿ, ಇದೆಲ್ಲ ಮೊದಲೇ ಹೇಳಿದ್ದಾರೆ ವಿವೇಕಾದ ಆರಂಭದಲ್ಲಿ, ಬ್ರಹ್ಮಸೂತ್ರಗಳ 1ನೇ ಅಧಿಕರಣದಲ್ಲಿ ಇದೆಲ್ಲ ತಿಳಿಸಿದ್ದಾರೆ. ಪುರಾಣಗಳ ವಿರೋಧ ಹೇಗಿರುತ್ತೆ ಅಂದ್ರೆ ಸಮಬ್ರಹ್ಮ ವಿರೋಧಾಚ್ಯ. ಬ್ರಹ್ಮ ಪುರಾಣ ಒಂದಿದೆ, ಶಿವಪುರಾಣ ಇದೆ, ಲಿಂಗ ಪುರಾಣ ಇದೆ. ಅಲ್ಲಲ್ಲೇ ಒಬ್ಬರವರಿಗೆ ಇದಿರೋದ್ರಿಂದ ಒಮ್ಮತಿಗೆ ಬರಲೇ ಇಲ್ಲ. ವೇದಗಳ ಬಗ್ಗೆ ಹೇಳಿದ್ದಾರೆ, ಪ್ರಮಾಣ ಸಂಖ್ಯೆ ಮಾಡಾಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಿಯಮಾತ್ ವೈಷ್ಣವೇಶ್ವಪಿ, ವಿಷ್ಣು ಪುರಾಣದಲ್ಲಿ ಹೇಗೆ ವಿಷ್ಣು ಸರ್ವೋತ್ತಮ ಒತ್ತು ಹೇಳಿದ್ದಾರೆ, ಹಾಗೆ ಬೇರೆ ಪುರಾಣ ಹೇಳಿಲ್ಲ. ಸ್ಕಂದ ಪುರಾಣ, ಶೈವ ಪುರಾಣ ಅಂತ ಪ್ರಸಿದ್ಧವಾದರೂ ಕೂಡ ಅಲ್ಲೇ ಬಂದಿರೋರು. ಏನಂತ ಮೊದಲನೇ ಶ್ಲೋಕ, ಮೊದಲನೇ ಕೊಟೇಶನ್ ಬ್ರಹ್ಮಸೂತ್ರ ಭಾಗದಲ್ಲಿ ಕೂಡ ಸ್ಕಂದ ಪುರಾಣದ ಕೊಡ್ತಾರೆ. ಅವ್ರಿಗೆ ಭಾಳ ಇದಾಗಲಿಕ್ಕೋಸ್ಕರ ನೀವೇ ಒಪ್ಪಿರೋದು ನೋಡಿ, ಇಲ್ಲೇ ಇದೆ. ವೇದವ್ಯಾಸ ಸಾಕ್ಷಾತ್ ನಾರಾಯಣ ಇತ್ಯಾದಿ ಅಲ್ಲೇ ಮಾತು ಬಂದಿದೆ ಅಂತ ಹೇಳಿ, ನಾರಾಯಣ ಧನುಷ್ಪಂದಂ ಜ್ಞಾನಂ ಕೃತೆಗೆ ಪುರ ಅಂತ ಹೇಳಿ ಇದೆಲ್ಲ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ವಿಷ್ಣು ಪುರಾಣ ಅಂದ್ರೆ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಕ ಪುರಾಣಗಳಲ್ಲಿ ಹೀಗೆ ವಿಷ್ಣುವಿನ ಬಗ್ಗೆ ಮಹತ್ವ ಬಂದು ಉಳಿದವರ ಬಗ್ಗೆ ಅದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಈ ಶಿವಾಜಿ ಸರ್ವೋತ್ತಮ ದೇವತೆಗಳ ಸರ್ವೋತ್ತಮತ್ವ ಹೇಳ್ತಕ್ಕಂಥ ಪುರಾಣಗಳ ವಿಷಯ ಬಂದಿಲ್ಲ. ಅದಾಯ್ತು. ಮೋಹಾರ್ಥ ಸಮಬ್ರಹ್ಮ ವಿರೋಧಾಚ್ಯ ನಿಯಮಾದ್ ವೈಷ್ಣವೇಶ್ವರಿ. ಮೋಹಾರ್ಥ ಮುಕ್ತಿ ಮೂರ್ಥಾರ್ಥ ಮುಕ್ತಿ ತಶ್ಚೈವ. ಇನ್ನೊಂದು ಮಾತು ಹೇಳ್ಬಿಟ್ಟಿದ್ದಾರೆ, ಏನಂತ, ಎಲ್ಲೆಲ್ಲಿ ಶಿವಾದಿಗಳ ಸರ್ವೋತ್ತಮತ್ವ ಹೇಳಿದ್ದಾರೋ ಅಲ್ಲಿ ಅವಸರ ಮೋಹನಕ್ಕೆ ಹೇಳಿದ್ದಾರೆ ಅಂತ ಬಂದು ಹೋಗ್ಬಿಟ್ಟಿದೆ. ಅರ್ಥ ಆಯ್ತಾ? ಅವಸರ ಮೋಹನಕ್ಕೋಸ್ಕರ ಹೇಳಿದ್ದಾರೆ. ವಿಷ್ಣುವಿಗೆ ಏನಾದ್ರು ದೋಷ ಹೇಳಿದ್ರೆ ಅದು ಅವಸರ ಮೋಹನಕ್ಕೆ ಅಂತ ಹೇಳ್ಬಿಟ್ಟಿದ್ದಾರೆ. ಶಿವ ರುದ್ರದೇವರು ಹತ್ರು ರುದ್ರ ಅಂತ ಹೆಸರು ಬಂತು ಅಂತ ಹೇಳಿದ್ರೆ ಮೋಹನ ಅಂತ ಹೇಳಲಿಲ್ಲ. ಅದರ ಮೋಚಿತಃ ಸಂಕಟಾತ್ ಶಿವ. ಭಸ್ಮಾಸುರನ ಪ್ರಸಂಗದಲ್ಲಿ ರುದ್ರದೇವರು ಏನ್ ಸಂಕಟಕ್ಕೊಳಗಾಗಿದ್ರು ಅದನ್ನ ವಿಷ್ಣು ಪಾರು ಮಾಡದ ಅಂತ ಹೇಳಿದ್ದಾರೆ. ಮೋಹಿನಿ ರೂಪ ಸಿನಿಮಾ ಅಂತ, ಒಟ್ಟು ರೂಪದಲ್ಲಿ ಅಭ್ಯಾಸ. ಸಿನಿಮಾ ನೋಡಿ ಅಭ್ಯಾಸ ಆಗ್ಬಿಟ್ಟಿದ್ದಕ್ಕೆ ಆಗಿದೆ. ಮೋಹಿನಿ ಕತೆ ಬರೋದಿಲ್ಲ. ಒಬ್ಬ ಒಟ್ಟು ರೂಪದಲ್ಲಿ ಹೋಗಿ ಪರಮಾತ್ಮ ಹಾಗೆ ಮಾಡ್ತಾನೆ, ಹೊರತು ಕನ್ಫ್ಯೂಸ್ ಮಾಡ್ತಾನೆ. ಸಮಬ್ರಹ್ಮ ವಿರೋಧಾಚ್ಯ ನಿಯಮಾದ್ ವೈಷ್ಣವೇಶ್ವಪಿ ಮೋಹಾರ್ಥ ಮುಕ್ತಿತಶ್ಚೈವ ವಿಷ್ಣುರೇಕೋ ಗುಣಾರ್ಣವ. ಈ ಎನ್ಸೈಕ್ಲೋಪೀಡಿಯಾ ಆಫ್ ರಿಲಿಜನ್ ಅಂಡ್ ಎಥಿಕ್ಸ್ ಅಂತ ಪುಸ್ತಕ ಸಿಗುತ್ತೆ. ದೊಡ್ಡ ವಾಲ್ಯೂಮ್ಗಳು, ಗೊತ್ತಾಯ್ತಾ? ಎಷ್ಟು ತಪ್ಪಾಗತ್ತೆ ಎಲ್ಲ ಸೇರಿ. ಅದರಲ್ಲಿ ಬರಿಬೇಕಾದ್ರೆ ಪುರಾಣಗಳ ಬಗ್ಗೆ ಬರಬೇಕಾದ್ರೆ ಪುರಾಣಗಳಲ್ಲಿ ವಿಷ್ಣು ಸರ್ವೋತ್ತಮದ ಪುರಾಣಗಳು ಸಾತ್ವಿಕ ಅಂತ ಬಂದಿರೋದು ಹಾಕ್ಬಿಟ್ಟಿದ್ದಾರೆ. ಸಾತ್ವಿಕದ ಗುರುತೇನಪ್ಪ? ಸಾತ್ವಿಕ ಅಂತ ಹೇಗೆ ಗುರುತು ಹಿಡಿಬೇಕು ಅಂದ್ರೆ ಪುರಾಣದಲ್ಲೇ ಹೇಳಿದ್ದಾರೆ. ಇಲ್ಲಿ ವಿಷ್ಣು ಸರ್ವೋತ್ತಮತ್ವವರೆಗೂ ಸಾತ್ವಿಕ, ಇರ್ಬೋದು ಬೇರೆ ಅಲ್ಲೇ ಬಂದು ಹೋಯ್ತಲ್ಲ. ಬ್ರಹ್ಮ ಸರ್ವೋತ್ತಮತ್ವ ಬಂದ್ರೆ ಅದು ರಾಜಸ, ಶಿವ ಸರ್ವೋತ್ತಮ ತಾಮಸ ಅಂತ ಹೇಳಿದ್ರಿಂದ ನಿಮ್ ಪ್ರಕಾರ ಏನು ಅದೇ ಪುರಾಣ ಹೇಳಿದೆ, ನಾವ್ ಹೇಳೋದಲ್ಲ. ಪುರಾಣದ ಬಗ್ಗೆ ನಮ್ಮ ನೋಟ್ ಅಲ್ಲ, ಅದು ಪುರಾಣಗಳದ್ದೇ ನೋಟು. ಅರ್ಥ ಆಯ್ತಾ? ಅದೇ ಪುಟದಲ್ಲಿ ಹೀಗಿದೆ ಅಂತ ಹೇಳ್ಬಿಟ್ರೆ ಆಗ ಆ ರೀತಿ ವಿಷ್ಣು ಬಗ್ಗೆ ಹೇಳಿಲ್ಲ ಮಾತನ್ನ. ಎಲ್ಲ ಆರ್ಗ್ಯುಮೆಂಟ್ ಒಂದೊಂದೇ ಇಟ್ಕೊಂಡ್ರೆ ಸುಮ್ಮನೆ ಹೊಡೆದಾಡ್ತಾರೆ, ಪ್ರಶ್ನೆ ಬರೋದೇ ಇಲ್ಲ. ಯಾಕೆ ಗಲಾಟೆ ಬಂತು ಅಂದ್ರೆ ಚರ್ಚೆ ಇಲ್ಲ, ಜಿಜ್ಞಾಸೆ ಮಾಡೋದಿಲ್ಲ. ಬರೀ ಗಲಾಟೆಯಿಂದ ತೀರ್ಮಾನ ಆಗೋದಿಲ್ಲ, ಜಿಜ್ಞಾಸೆಯಿಂದ ತೀರ್ಮಾನ ಆಗುತ್ತೆ. ಹಾಗೆ ಹೆಚ್ಚಿದರೆ ಯಾಕಂತ ಫಾಲೋ ಮಾಡಿದ್ರು ಅಂದ್ರೆ ತುಂಬಾ ವಿಚಾರ ಮಾಡೋ ಸಂಖ್ಯೆ ಯಾವಾಗಲೂ ಕಡಿಮೆ. ಈ ಪ್ರೈವೇಟ್ ಸ್ಕೂಲ್ ಜನ ಡಿಗ್ರಿ ಬರೋದಿಲ್ಲ, ಡಿಗ್ರಿ ಬರೋಷ್ಟು PG ಬರೋದಿಲ್ಲ, PG ಬರೋಷ್ಟು PhD ಬರೋದಿಲ್ಲ. ಅರ್ಥ ಆಯ್ತಾ? ಇದೆಲ್ಲ ಯೋಚನೆ ಮಾಡಿದರೆ ಮೇಲೆ ಹೋಗ್ತಾ 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 ಏನಾಗುತ್ತೆ, ವಿಚಾರ ಶಕ್ತಿ ಕಡಿಮೆ ಆಗೋದ್ರಿಂದ ಇವ್ರು ಅವ್ರ ಕನ್ಫ್ಯೂಷನ್ ಆಗೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಅವ್ರ ಕ್ರೈಟೇರಿಯಾ ಏನು ಗೊತ್ತಾ ನೋಡಿ, ಅದೆಲ್ಲ 1000 ಹೇಳಬೇಡಿ. ತುಂಬಾ ಜನ ಫಾಲೋ ಮಾಡ್ತಾರೆ, ನಾವು ಮಾಡ್ತೀವಿ. ಅವ್ರಿಗೇನು ಮಾಡೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಅದು ಆ ದೃಷ್ಟಿಯಲ್ಲಿ ಅದು ಅಲ್ಟಿಮೇಟ್ ಆಗೋದಿಲ್ಲ. ಇವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಆಗ ಅವರೇ ಕೂತು ಕೇಳಿದ್ರು ಕೂಡ ಅವ್ರಿಗೆ ಏನಾಗೋದಿಲ್ಲ, ಯೋಚನೆ ಮಾಡ್ತಾರೆ. ಹೌದಾ ಹೀಗಿದೆಯಾ ಅಂತೇಳಿ ತಿಳುವಳಿಕೆ ಇದ್ದವರೆಲ್ಲ ಯೋಚನೆ ಮಾಡೇ ಮಾಡುತ್ತಾರೆ. ಅದಕ್ಕೆ ನಮ್ಮಲ್ಲಿ ಏನಾಗ್ಲಿಲ್ಲ ಅಂದ್ರೆ ಬೇರೆ ಮತಗಳಲ್ಲಿ ಮತೀಯ ಸಂಘರ್ಷಗಳಲ್ಲಿ ದೊಡ್ಡ ಯುದ್ಧಗಳಾಗಿ ಎಷ್ಟೋ ಜನ ಲಕ್ಷ ಕೊಂದಾಕ್ಬಿಟ್ಟಿದ್ದಾರೆ. ನಮ್ಮಲ್ಲಿ ಇಷ್ಟೆಲ್ಲ ವಾಗ್ವಾದ ಎಲ್ಲ ನಡೆದ್ರು ಕೂಡ ಫೈಟ್ ಆಗ್ಲಿಲ್ಲ, ಎಲ್ಲೂ ಕೂಡ ಮತಗಳ ಫೈಟ್ ಬರಲಿಲ್ಲ. ಅದು ಬಂದಿದ್ದು ಬೇರೆ ವಿಧರ್ಮೇರಿಂದ ಬಂತೆ ಹೊರತು ನಮ್ಮವರಿಂದ ಬರಲಿಲ್ಲ. ಯಾಕಂದ್ರೆ ಡಿಸ್ಕಷನ್ ಲೆವೆಲ್ ಉಳ್ಕೊಂಡ್ಬಿಡುತ್ತೆ. ಮತ್ತು ಕೋರ್ಟ್ ವಿಚಾರಗಳು ಬಂದಾಗ ಕೋರ್ಟ್ ತೀರ್ಮಾನ ಮಾಡಬೇಕು ಹೊರತು ಉಳಿದವ್ರು ಎಂಟರ್ ಆಗಾಗಿಲ್ಲ ಅಂತ ಗೊತ್ತಲ್ಲ. ಆ ತರ ಯೋಚನೆ ಮಾಡಿ ವಿದ್ವಾಂಸ ಚರ್ಚೆ ಮಾಡ್ಕೊಳ್ಳಿ, ನಮ್ ಕೆಲಸ ಮಾಡೋದು ಆ ತರ ಇದ್ಬಿಟ್ಲು. ಅದರಿಂದಾಗಿ ಗಲಾಟೆಗಳು ಆಗಲಿಲ್ಲ. ಇದು ತುಂಬ ಇವತ್ತು ಮಾಡ್ತಾರೆ ಅಂದ್ರೆ ಅದು ಉದ್ದೇಶಪೂರ್ವಕ ಮಾಡ್ತಾರೆ, ಪೊಲಿಟಿಕಲ್. ಇವತ್ತು ಮಾಡೋ ವಿರೋಧಗಳೆಲ್ಲ ಪೊಲಿಟಿಕಲಿ ಮೋಟಿವೇಟೆಡ್ ಆದ್ರಿಂದ ಅದಕ್ಕೆ ಬೆಲೆ ಇಲ್ಲ. ಹಿಂದೆ ಎಲ್ಲೂ ಕೂಡ ಇತಿಹಾಸ ಪುರಾಣಗಳಲ್ಲಿ ಶೈವ ವೈಷ್ಣವರಿಗೆ ತಗೋಬೇಡ,
ಅವ್ರಿಗೆ ಸಂಘರ್ಷವಾದ ಕಥೆ ಬರೋದಿಲ್ಲ. ಗೊತ್ತಾಯ್ತಾ? ಕೆಲವು ಬೇರೆ ವಿಸರ್ಮೀಯರ ಕೈ ಹಾಕಿದಾಗ ಅದು ಕೆಟ್ಟ ಹೋಯ್ತು ಅಷ್ಟೇ ಹೊರತು ಬೇರೆ. ಇವತ್ತು ಸ್ಕೂಲ್ ಕಾಲೇಜುಗಳಲ್ಲಿ ಫೈಟಿಂಗ್ ಆಗುತ್ತೆ, ವಿದ್ಯಾರ್ಥಿಗಳು ಬೇರೆ ಫೈಟಿಂಗ್ ಆಗುತ್ತೆ, ಗ್ಯಾಲಿಸ್ಟನ್ ಅಂತೇಳಿ ವಿಷಯದ ಬಗ್ಗೆ ಆಗೋದಿಲ್ಲ. ಅದು ಚರ್ಚೆ ನಡೆಯುತ್ತೆ, ಅದ್ರ ಬಗ್ಗೆ ಸರಿಯಾದ ಒಪ್ಕೊಂಡ್ಬಿಡ್ತಾರೆ ಅಷ್ಟೇ. ಈ ಸೈಂಟಿಸ್ಟ್ ಫೈಟಿಂಗ್ ನಡೆದಿದ್ಯಾ? ಇಲ್ಲ. ಯಾಕೆ? ಅದ್ ಹೆಸರೇ ಸೈನ್ಸ್. ಆದ್ದರಿಂದ ವಿಷಯ ಸರಿ ಇದ್ದಾಗ ಒಪ್ಕೊಳ್ಳೇಬೇಕು ಅಂತ ಒಪ್ಕೊಂಡು ಬಂದಿದ್ದರಿಂದ ಸಮಸ್ಯೆ ಬರಲೇ ಇಲ್ಲ. ಮತಗಳು ಹಾಗೇನೆ, ಆ ರೀತಿ ಬೆಳೆದಾಗ ಸಮಸ್ಯೆ ಬರೋದಿಲ್ಲ. ಆದ್ರೆ ಬೇರೆ ಯುಗದಲ್ಲಿ ಯಾತಕ್ಕೆ ಗಲಾಟೆ ಆಯ್ತು ಅದು ಶರಣ್ಯಕೃಷ್ಣ ಆದಾರಲ್ಲ, ಸಾತ್ವಿಕರ ವಾತ ಕೆಡಸಕ್ಕೆ ಹೊರ ತಗೊಂಡು ಬಂದು ಉದ್ದೇಶಪೂರ್ವಕ ಶುರು ಮಾಡಿದ್ರು. ಉದ್ದೇಶಪೂರ್ವಕ ಮಾಡಿದ್ದಕ್ಕಾಯ್ತೆ ಹೊರತು ವಿಚಾರದಿಂದನೇ ಗಲಾಟೆ ಆಗಿದ್ದಲ್ಲ. ಸಮಬ್ರಾಹ್ಮ ವಿರೋಧಾಚ ನಿಯಮಾದ್ ವೈಷ್ಣವೇಶ್ವಪಿ ಮೋಹಾರ್ಥ ಮುಕ್ತಿತಶ್ಚೈವ ವಿಷ್ಣುರೇಕೋ ಗುಣಾರ್ಣವ. ಇಷ್ಟನ್ನೇ ಬರೀ ಒಂದು ಪ್ರಕರಣ ಓದಿಬಿಟ್ರೆ ಹೇಗೆ ಎಲ್ಲ ದೇವತೆಗಳ ಬಗ್ಗೆ ಒಟ್ಟಿಗೆ ತೀರ್ಮಾನ ಮಾಡೋದು ಗೊತ್ತಾಗುತ್ತೆ. ಇರೋದು ಎಷ್ಟು ಶ್ಲೋಕ? ಬಹಳ ಕಡಿಮೆ ಶ್ಲೋಕ. ತತ್ವ ಸಂಖ್ಯಾನ ಹೇಗೋ ಆಗಿದೆ ಅಷ್ಟೇ. ತತ್ವ ಸಂಖ್ಯಾನ 2 ಸೇರಿಸ್ಬಿಟ್ರೆ ಅಷ್ಟೋ ಅಷ್ಟೇ ಸರಿಯಾದ ಪ್ರಕರಣ. ಅದು ಓದೋರಿಗೆ ಕನ್ಫ್ಯೂಷನ್ನೇ ಬರೋದಿಲ್ಲ, ಆ ರೀತಿ ಬರೋದಿಲ್ಲ. ಎಲ್ಲ ಕ್ಲಿಯರ್ ವಾಕ್ಯಗಳು, ಸಿಂಪಲ್ ವಾಕ್ಯಗಳು, ಎಲ್ಲ ಡಿಫಿಕಲ್ಟಿ ಇಲ್ಲ, ಏನೇನೂ ಇಲ್ಲ. ಯೋಚನೆ ಮಾಡ್ಬೇಕು. ಅದಕ್ಕೆ ಯೋಚನೆ ಅಂತ ಕರೀತಾರೆ. ಯಾರು ಮಾತು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರಲ್ಲ, ಅದು ಯೋಚನೆಯಿಂದ ವಿಷಯ ತೀರ್ಮಾನ ಆಗುತ್ತೆ. ಕೂಗೋದ್ರಿಂದ ವಿಷಯ ತೀರ್ಮಾನ ಆಗುತ್ತೆ. ಯೋಚನೆ ಮಾಡಿ ಹೇಳ್ತೀನಿ ಎಂಬ ಮಾತಿನಲ್ಲಿ ವಿಚಾರ ಎಂಬ ಪದ ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಆಗಿದೆ. ಇದು ಕೇಳಿ ಸರಿ ಹೇಗಿರ್ಬೋದು, ಮತ್ತೆ ಖಂಡನೆ ಮಾಡ್ಲಿಲ್ವಲ್ಲ, ಅವ್ರು ಪರವಾಗಿಲ್ಲ ಅಂತ ಕೇಳಿದರೆ ಇಲ್ಲ. ಸ್ಕಂದ ಸೂರ್ಯ ಗಣೇಶಾದಿ ಮತಾನಿ ನ್ಯಾಯತೋ ಅಮುತಃ ನಿರಾಕೃತಾನಿ ಅಶೇಷೇಣ ಸಿದ್ಧಾಂತಸ್ಯ ಅವಿಶೇಷತಃ. ಒಂದೊಂದು ಮಾತಿನಲ್ಲೂ ಅವ್ನು ಪರ್ಫೆಕ್ಷನ್ ಇರ್ತದೆ. ಸ್ಕಂದ ನೆಕ್ಸ್ಟ್ ಸ್ಕಂದನ ಫಾಲೋಸಿದ್ದಾರೆ. ಅಲ್ಲಿ ಹೇಳ್ಬೇಕಾದ್ರೆ ಸುಮ್ಮನೆ ಹೇಳಿಲ್ಲ. ಸ್ಕಂದನ ಆರಾಧ ಜಾಸ್ತಿ, ತಮಿಳ್ನಾಡು ಆ ಕಡೆ ಬರೀ ಸ್ಕಂದನೇ ಜಾಸ್ತಿ ಆ ಕಡೆಗೆ. ಸೂರ್ಯ ಸೌರಮತ, ಸೌರಮತವರಿದ್ದಾರೆ. ಸೌರಮತ ಕೊನಾರ್ಕ ಆ ಕಡೆ ಇದ್ದಾರೆ ಕೆಲವರು. ಅದ್ ಬರ್ತಾ ಕಡಿಮೆ ಆಗ್ಬಿಡ್ತದೆ. ಇವರಷ್ಟು ಜಾಸ್ತಿ ಇಲ್ಲ, ಇವರಷ್ಟು ಜಾಸ್ತಿ ಇಲ್ಲ. ಶೈವರು ನಂಬರ್ 1 ಇರೋದು. ಆಮೇಲೆ ಸ್ಕಂದನ ಗುಣಿಗಳೆಲ್ಲ ಇದ್ದ ಹಾಗೆ ಸೂರ್ಯನ ಗುಣಿಗಳು ಹಾಗೆಲ್ಲ ಇಲ್ಲ. ಎಷ್ಟೋ ಕಡೆ ಸ್ಕಂದ ವಿಗ್ರಹಗಳಿವೆ, ಹಾಗಿದು ಬರಲಿಲ್ಲ. ಆಮೇಲೆ ಗಣೇಶ ಮಹಾರಾಷ್ಟ್ರಕ್ಕೆ ಸೀಮಿತ. ಮರಾಠದಲ್ಲಿ ಒಂದು ಗುಡಿ ಇದೆ ಶಿವಪುರದಲ್ಲಿ, ಪೂರ್ತಿ ದೊಡ್ಡ ಗಣೇಶ, ಫುಲ್ ಗೋಲ್ಡ್ ಅದು. ಅದೇ ದೊಡ್ಡ ಅಲ್ಲಿ ಮಹಾರಾಷ್ಟ್ರದಲ್ಲಿ ಬಹಳ ಜಾಸ್ತಿ ಅದು. ಹೌದು, ಎರಡು ಇಬ್ರು ಒಂದೇ. ಸ್ಕಂದ ಮತ ಒಂದು ಸುಬ್ರಹ್ಮಣ್ಯ ಮತ ಎರಡು ಒಂದೇ. ಸುಬ್ರಹ್ಮಣ್ಯನ ಹೆಸರಷ್ಟು ಸ್ಕಂದ ಅನ್ನ. ಸ್ಕಂದ ಸೂರ್ಯ ಗಣೇಶ್ ಆದಿ ಮತದಿಂದ ಶಾಕ್ತ ತಗೋಬಾರ್ದು, ಮುಂದೆ ಬರುತ್ತೆ ಶಾಕ್ತ. ಆದ್ದರಿಂದ ಸ್ಕಂದ ಸೂರ್ಯ ಗಣೇಶ. ಇನ್ನು ಉಳಿದಿದ್ದ ಯಾವ್ದಾದ್ರಲ್ಲಿ 4 ಸ್ಕಂದ ಸೂರ್ಯ ಗಣೇಶ. ಶಕ್ತಿ ಮುಂದೆ ಬರ್ತದೆ. ವಿಷ್ಣು ಮತ ನಿರಾಕರಣೆ ಮಾಡಾಗಿಲ್ಲ, ಷಣ್ಮತಗಳಾಯ್ತದೆ. ಸೊ 2 ಅಧಿಕರಣ ಓದ್ಬಿಟ್ರೆ ಷಣ್ಮತ ನಿರಾಕರಣೆ ಆಗುತ್ತೆ, ವಿಷ್ಣು ಮತ ಮಾತ್ರ ಉಳಿಯುತ್ತೆ. ಷಣ್ಮತ ಯಾತಕ್ಕೆ ನಿರಾಕರಣೆ ಮಾಡಬೇಕು? ವೈಷ್ಣವ ಮತ ಅಂತ ಹೇಳ್ತಾರೆ, ಅದು ನಾವೆಳ ವೈಷ್ಣವ ಮತ ಅಲ್ಲ ಅದು. ಅದಕ್ಕೆ ಅದನ್ನು ತೆಗೆದಾಕ್ಬಿಡುತ್ತೆ. ಗೊತ್ತಾಯ್ತಾ? ವೈಷ್ಣವ ಮತ ಅಂದ್ರೆ ಎಲ್ಲರೂ ಸಮ ಪೂಜೆ ಮಾಡೋ ವೈಷ್ಣವ ಮತ ಅಂದ್ರೆ ಅವತ್ತು ಒಪ್ಪೋದಿಲ್ಲ. ಅದಕ್ಕೆ ಶ್ರೀ ವೈಷ್ಣವ ಮತ ಸಪರೇಟ್ ಹೇಳೋದಿಲ್ಲ ಈಗ. ಆ ಟೈಪ್ ಶ್ರೀ ವೈಷ್ಣವ ಮತ ಹೇಗೋ ಷಣ್ಮತಗಳು ಸೇರೋ ವೈಷ್ಣವ ಮತ ಕೂಡ ಅದು ಕೂಡ ಪ್ಯೂರ್ ಅಲ್ಲ, ಅದರಿಂದ ಅದು ಕೂಡ ನಿರಾಕರಣೆ ಮಾಡೋದು. ನೋಡಿ, ಸ್ಕಂದ ಸೂರ್ಯ ಗಣೇಶ ಇನ್ನೂ ಆದಿ ಇಟ್ಕೊಂಡ್ಬಿಟ್ರೆ ಇನ್ಯಾವುದೋ ಇಂಥ ಮತ ತಂದ್ರೆ ಅಷ್ಟೇ. ಕೆಲವು ಲೋಕಲ್ ದೇವತೆಗಳು ಪೂಜೆ ಮಾಡೋರು ಜಾಸ್ತಿ ಇರ್ತಾರೆ, ಬೇರೆ ಕಡೆ ಇಲ್ಲ. ಅಷ್ಟಕ್ಕೆ ಲೋಕಲ್ ಹೀರೋಸ್ ಅಂತೀವಲ್ಲ ಆ ತರ. ಆದ್ರೆ ಅದಕ್ಕೆ ಅಲ್ಲಿ ಬೆಲೆ. ಆದ್ರೆ ಅಲ್ಟಿಮೇಟ್ ಅಂತ ತಿಳ್ಕೊಂಡ್ರೆ ತಪ್ಪೆ. ಪರಿವಾರ ಅಂತ ಮಾಡಿದ್ರೆ ತಪ್ಪಲ್ಲ. ನಾವೇನೇ ವರ್ಷಪೂರ್ತಿ ಎಲ್ಲ ಹಬ್ಬ ಮಾಡ್ತೇವೆ, ಗೌರಿ ಹಬ್ಬ, ಗಣೇಶನ ಹಬ್ಬ ಎಲ್ಲ ಮಾಡ್ತೇವೆ, ನಾಗ ಪೂಜೆ ಎಲ್ಲ ಮಾಡ್ತೇವೆ. ಅಲ್ಲಿ ಪರಿವಾರ ಅಂತ ಮಾಡೋದ್ರಿಂದ ನವಗ್ರಹ ಪೂಜೆ ಮಾಡಿದ್ರು ಕೂಡ ಕೊನೆ ಕೃಷ್ಣಾರ್ಪಣ ಅಂತೇವೆ ಹೊರತು ಯಾವ್ದು ಗಣೇಶಾರ್ಪಣ ಯಾವ್ದು ಬಂದಿಲ್ಲ. ನ್ಯಾಯತಃ ಅಮೂತಃ ನ್ಯಾಯತಃ ಅಂದ್ರೆ ಪಶುಪತ್ಯಧಿಕರಣ ಮುಕ್ತ ನ್ಯಾಯತಃ. ಇದಕ್ಕೆಲ್ಲ ನ್ಯಾಯ ಅಂತದ್ದು ಯುಕ್ತಿಗಳು. ಎಂಥ ಯುಕ್ತಿಗಳು? ಶುದ್ಧ ವೈದಿಕ ಯುಕ್ತಿಗಳಾದ್ರಿಂದ ಕೇವಲ ಯುಕ್ತಿಗಳಲ್ಲ. ನಿರಾಕೃತಾನಿ ಅಶೇಷೇಣ ಸಿದ್ಧಾಂತ ಅಶೇಷೇಣ ನಿರಾಕೃತ ಸಂಪೂರ್ಣ ಖಂಡನೆ ಆಗೋಯ್ತು. ಯಾತಕ್ಕೆ? ಸಿದ್ಧಾಂತಸ್ಯ ಅವಿಶೇಷತಃ. ಅವ್ರ ಸಿದ್ಧಾಂತದಲ್ಲಿ ವ್ಯತ್ಯಾಸ ಇಲ್ಲ. ಇವೆಲ್ಲ ಒಂದೇ ಆರ್ಗ್ಯುಮೆಂಟ್ಗಳು. ಅಸಾಮಂಜಸ್ಯ ತಬಹತ್ ಎಲ್ಲದಕ್ಕೂ ಅಪ್ಲಿಕಬಲ್. ಗುಣಪೂರ್ಣತ್ವ ಅವರಲ್ಲಿಲ್ಲ, ದೋಷ ದೂರತ್ವ ಇಲ್ಲ ಅಂದಮೇಲೆ ಇವತ್ತೇ ಕೆಟಗರಿ. ಸೊ ಹೆಚ್ಚು ಫಾಲೋವರ್ಸ್ ಇದ್ರು ಎಂಬ ದೃಷ್ಟಿಯಿಂದ ಇದಕ್ಕೆ ಮಹತ್ವ ಕೊಟ್ಟಿದ್ದೆ ಹೊರತು
ಎಲ್ಲದಕ್ಕೂ ಇದೇ ಕಾರಣ ಬರುತ್ತೆ. ಆ ಅದ ಅಮೃತ, ಈ ಈ ನ್ಯಾಯ, ಅಮೃತ ಅಂದ್ರೆ ಈ ನ್ಯಾಯ, ಇದು ಅಂತ ಅರ್ಥ. ಅಮು ಅಂದ್ರೆ ಇದು, ಅಶೇಷತ ಅಂದ್ರೆ ನ್ಯಾಯ. ಅಮೃತ ಪಾಠ ಇದೆ ಅಲ್ಲಿ. ನ್ಯಾಯ ಅಮೃತ ಈ ನ್ಯಾಯದಿಂದ, ಈ ಅಂದ್ರೆ ಪಶುಪತಿ ಅಧಿಕರಣದಲ್ಲಿ ಹೇಳಲ್ಪಟ್ಟ ನ್ಯಾಯದಿಂದ. ಹಾ ಹಾ, ಇಲ್ಲಿ ಅಪ್ಲೈ ಮಾಡ್ಬೇಕು. ಅದರಿಂದ ಸಂಶಯ ಬರೋದಿಲ್ಲ. ಅಮೃತಃ ಮತ್ತೆ ಅದು ಅಮೃತಃ ಅಂಬುದು ಡೈರೆಕ್ಟ್ ಶಬ್ದ ಅಲ್ಲ. ಅದು ರಾಮತಃ ಅಂತೀವಿ. ರಾಮತಃ ಅಂಬೋದು ರಾಮ ಶಬ್ದ ಅಲ್ಲ. ಸೇರಿಸ್ಬಿಟ್ರೆ ಅವೇ ಆಗ್ಬಿಡುತ್ತೆ. ಅರ್ಥ ಮಾತ್ರ ಒಂದೇ, ಪಂಚಮಿ ಅರ್ಥನೇ ಕೊಡೋದು, ಬೇರೆ ಅರ್ಥ ಕೊಡೋದಿಲ್ಲ. ಅದು ಕೆಲವು ಸ್ಪೆಷಲ್. ಅದು ಕೆಲವು ನಾಮಪದಗಳನ್ನು ಅವೇ ಮಾಡಕ್ ಬಂದ್ಬಿಡುತ್ತೆ ಸೇರಿಸಿದಾಗ. ಆ ರೀತಿ ಮಾಡಿದಾಗ ಅದು ಅಮೃತಃ ಅಂತ ಬರುತ್ತೆ. ಇದು ಅಮೃತ ಅಂತ ರೂಪ ಇಲ್ಲ ಶಬ್ದದಲ್ಲಿ, ಅಮೃತ ಅಂತ ರೂಪ ಬರೋದಿಲ್ಲ. ಆದ್ರೆ ಇದು ಕೆಡದಿ ಈ ಕಾರಣದಿಂದ. ಅಸ್ಮಾತ್ ಹಾಗೆಲ್ಲ ಬರಬೇಕು. ಏನ ಮಾಡಿದ್ವಲ್ಲ ಈಗ ನಾಮಪದ ತಾನೆ. ರಾಮತಃ ರಾವಣ ಹತಃ, ರಾಮನ ದಿಸೆಯಿಂದ ರಾವಣ ಹತ. ಸರಿ ಹೋಯ್ತು, ಏನು ಸಮಸ್ಯೆ ಇಲ್ಲ. ಆ ರೀತಿ ಮಾಡಬಹುದು. ಕೆಲವು ಪದಗಳನ್ನ ಧಾತುಗಳು, ನಾಮಪದ ಧಾತು ಮಾಡಬಹುದು, ಕ್ರಿಯಾಪದ ಮಾಡಬಹುದು, ಕ್ರಿಯಾಪದ ಇದು ಮಾಡಬಹುದು. ಅರ್ಥ ಕೆಡಬಾರದು, ಅದಕ್ಕೆ ನಿಯಮಗಳು ಇರಬೇಕು. ಅವಾಗ ದೋಷ ಇಲ್ಲ. ಆ ವಿಷಯ ಮುಗಿತು. ನಾಳೆ ದಿವಸ ಒಂದು ಉತ್ಪತ್ತಿ ಎಲ್ಲಿ ಖಂಡನೆ ಮಾಡಿದ್ದಾರೆ. ಇವತ್ತು ನಾವೇ ಒಪ್ಪಿಲ್ವಲ್ಲ ಫಸ್ಟ್ ಅದನ್ನ, ನಾವೇ ಒಪ್ಪಿಲ್ಲ. ಅವ್ರು ನಮ್ಮೇನು ಒಪ್ಪಿಲ್ಲ, ಅವ್ರು ಒಪ್ಲಕ್ಕೆ ತಯಾರಿದ್ದಾರೆ. ಬೇಕಾದ್ರೆ ನಾವು ಒಪ್ಲಕ್ಕೆ ತಯಾರಿಲ್ಲ. ಅವ್ರು ದೊಡ್ಡ ಇದಂದ್ರೆ ವಾಯುದೇವರನ್ನ ಒಪ್ಲಿಲ್ಲ, ಇವತ್ತು ಒಪ್ಲಿಲ್ಲ. ಅಷ್ಟೆಲ್ಲ ಭಾರಿ ಕಡಿಮೆ ಮಾಡಿಬಿಟ್ರು ವಾಯುದೇವರನ್ನ. ಅರ್ಥ ಆಯ್ತಾ? ಗರುಡ ಶೇಷ ಜಾಸ್ತಿ ಅವ್ರು ಇವರಿಗಿಂತ. ಅದಕ್ಕೆ ಮುಗಿತಲ್ಲಿಗೆ ಎಷ್ಟೋ ಸರ್. ಆದ್ರಿಂದ ವೈಷ್ಣವ ಮತ ಕೂಡ ಷಣ್ಮತಲ್ಲಿ ಸೇರುತ್ತೆ, ಅದು ಖಂಡನೆ ಆಗುತ್ತೆ ಅಂತ ಅರ್ಥ. ವೈಷ್ಣವ ಮತ ಅಂತ ಹೇಳಿದ ತಕ್ಷಣ ಖಂಡನೆ ಮಾಡಬಾರ್ದು ಅಂತಲ್ಲ. ಗೊತ್ತಾಯ್ತು? ಒಂದೇ ಪ್ರಶ್ನೆ ಉತ್ತರ ಕೊಟ್ಟಾಗ ಕೆಲವು ತಪ್ಪು ಕೆಲವು ಸರಿ ಅಂತ ಹೇಳಿದಾಗ ಆಯ್ತಲ್ಲ. ಪ್ರಶ್ನೆ ಉತ್ತರ ಕೊಟ್ಟ ತಕ್ಷಣ ಅದು ಸರಿ ಅಂತ ಆಗ್ಬೇಕಾಗಿಲ್ಲ. ಅಲ್ಲ, ಗರುಡನಿಗೆ ಅವತಾರ ಇಲ್ಲ. ಗರುಡನಿಗೆ ಅವತಾರ ಹೇಳ್ತಾರ ಅವರು. ಈಗ ಬೇಕಷ್ಟಿದೆ. ಅವರು ಹನುಮಂತನ ಭಾರಿ ರಕ್ಷಣೆ ಮಾಡೋದಿಲ್ಲ. ಗೊತ್ತಾಯ್ತು? ಎಲ್ಲಿ ಹನುಮಂತ ಇದ್ರು ಕೂಡ ಮಂಗಳಾರತಿ ಮಾಡಿದ್ರೆ ತಾವು ತಗೊಂಡು ಹನುಮಂತನ ಕೊಡ್ತಾರ, ಮಾಡಿದ್ರೆ ತಗೊಳ್ತಾರ ಫಸ್ಟ್ ಹನುಮಂತ. ಎಲ್ಲ ಪದ್ಧತಿ ಈಗೆಲ್ಲ ಅವ್ರದೇ ವಿಚಾರ ಇರುತ್ತೆ. ಅದನ್ನ ನಾವು ಒಪ್ಪೋದಿಲ್ಲ. ಶಾಸ್ತ್ರಗಳಿಗೆ ಆಧಾರ ಇಲ್ಲ. ನಾವು ಒಪ್ಪೋದಿಲ್ಲ ಅಲ್ಲ, ಶಾಸ್ತ್ರ ಒಪ್ಪೋದಿಲ್ಲ. ನಿರಾಕೃತ. ಹಾಗಿದ್ರೆ ಲಕ್ಷ್ಮಣ ಹನುಮಂತರಲ್ಲಿ ಲಕ್ಷ್ಮಣನ್ ಬಯಸಿದ ಹನುಮಂತರ ಲಕ್ಷ್ಮಣ ಬಯಸಿಲ್ಲ. ಅವ್ರು ರಾಮಾಯಣ ಭಾರಿ ಹೋಗ್ತಾರೆ. ಆಶ್ಚರ್ಯ ಆದ್ರೆ ಎಲ್ಲ ಭಾರಿ ರಾಮಾಯಣ ಪ್ರಾಶಸ್ತ್ಯ ಕೊಡೋದು ಅವ್ರು. ಅದು ವಾಲ್ಮೀಕಿ ರಾಮಾಯಣಕ್ಕೆ ವಿಶೇಷ. ಅದು ಕೂಡ ಸ್ಪಷ್ಟ ಬರುತ್ತೆ. ಲಕ್ಷ್ಮಣ 2 ಸರ್ತಿ ಇದಾಗಿದ್ದು ಹನುಮಂತನ ಬದುಕಿಸಿದ ಸ್ಪಷ್ಟ ಇದೆ. ಮತ್ತೆ ಯಾಕೆ ಹೇಳಿಲ್ಲ? ಲಕ್ಷ್ಮಣನ ತಪ್ಪನ್ನ ರಾಮದೇವರೇ ಹೇಳ್ತಾರೆ, ಸರಿ ಮಾಡ್ಲಿಲ್ಲ ನೀನು ಅಂತೇಳಿ. ಅದು ಹನುಮಂತರ ಬಗ್ಗೆ ಹೇಳಲೇ ಇಲ್ಲ ಮಾತನ್ನು. ಅಂದ್ರೆ ಅವ್ರ ಗ್ರಂಥದಲ್ಲೇ ಸರಿಯಾಗಿ ಓದಿದ್ರೆ ಅದು ನಮ್ಮ ಪರ ಇದೆ, ಅವರ ತೋರ ಪರ ಇಲ್ಲ. ಎಷ್ಟರು ಒಪ್ಕೊಂತ ಕರೀತಾರೆ. ಮತ್ತೆ ಬಲರಾಮ ಸಾಕ್ಷಾತ್ ರೂಪ ಅಂತಾರೆ. ಲಕ್ಷ್ಮಣ ಬಲರಾಮ, ಲಕ್ಷ್ಮಣ ಸಾಕ್ಷಾತ್ ರೂಪ ಆಗ್ಬೇಕಾಗಿದ್ರೆ ಅಲ್ಲ. ಅದೇ ವಿಮರ್ಶೆ, ಆಚಾರ್ಯ ವಿಮರ್ಶೆ ಸರಿಯೇ. ಮೊದಲು ಪಾಠ ಇದನ್ನ ಹೇಳ್ಬೇಕು. ಮೊದಲು ಅದನ್ನು ಓದ್ಬಿಡ್ತಾರೆ, ಆಮೇಲೆ ಇದನ್ನು ಓದ್ತಾರಲ್ಲ. ಇದಾಗ್ಲೇ ತಲೆ ಹೋಗೋದಿಲ್ಲ, ಗಟ್ಟೆ ಕೂತ್ಬಿಟ್ಟಿರುತ್ತಾಗ್ಲೇ. ಫಲಾರ ತಿಂದು ಊಟ ಕೂತ್ಬಿಟ್ರೆ ಏನಾಗತ್ತೆ ಗೊತ್ತಾಯ್ತಾ? ಫಲಾರ ಫುಲ್ ಮಾಡಿ ಫಲಾರ ಸಾಮಾನ್ಯ ಎಷ್ಟು ಕೊಡ್ತಾರೆ? ಸ್ವಲ್ಪ ಕೊಟ್ಟರೆ ಜಾಸ್ತಿ ತಿಂದು ಬಿಡ್ತಾರೆ. ಅದು ಬಜೆಟ್ ಆಗುತ್ತೆ. ಅದು ಮಾಡಬಾರ್ದು. ಅದು ಇದು ಮೊದ್ಲಿದ್ದು ಕೊಡ್ಬೇಕು ಯಾವಾಗ. ಅದಕ್ಕೆ ಹಸ್ತಿದ್ದವ್ರಿಗೆ ಊಟ ಸೇರೋ ರುಚಿ ಕಾಣೋ ಹಾಗೆ ತಿಂದವ್ರಿಗೆ ಕಾಣಿಸೋದಿಲ್ಲ. ಇದೆಲ್ಲ ಫಲಾರ ಬಡದೆ ಮಾಡಕ್ ಬಿಡ್ತಾರೆ. ಯಾರೇ ಅಲ್ಲ, ಈಗ ಕೊಡ್ಲಿಲ್ಲ. ಕಲಿಯುಗದ ಧರ್ಮ. ಕಲಿಯುಗದಲ್ಲಿ ಕಲಿಗೆ ಪ್ರಾಬಲ್ಯ ಸಿಗಬೇಕು. ಅದಕ್ಕೆ ತಮ್ಮ ಕೆಲಸ ಆಯ್ತು, ಬಂದ್ಬಿಟ್ರಿ ಈ ಕಡೆ. ಇದು ನಮ್ಮ ಜಾಡ್ತದ. ಕೆಲವು ವಿಷಯಗಳ ರಾತ್ರಿನೇ ಇರ್ಬೇಕು. ಅದಕ್ಕೆ ಅದು ಬದಲಾಯಿಸ್ಬೇಕು. ನಮ್ಗೆ ಬೇಕಾದ್ರೆ ಬೆಳಕು ಕೊಡ್ಬೋದು ಅಷ್ಟೇನೆ, ಹಗಲು ಮಾಡ್ಲಕ್ಕೆ ಹೋಗ್ಬಾರ್ದು. ಅದು ಪ್ರಕೃತಿಗೆ ವಿರುದ್ಧ. ಗೊತ್ತಾಯ್ತಾ? ದೇವರ ಸಂಕಲ್ಪ ಇಲ್ಲ, ಮಾಡ್ಲಕ್ಕೆ ಹೋಗಿಲ್ಲ. ಇಲ್ಲವರು ಅವರು ಫುಲ್ ಸಮರ್ಥನೆ. ಸ್ಕಂದ ಸೂರ್ಯ ಗಣೇಶಾದಿ ಮತಾನಿ ನ್ಯಾಯತಃ ಅಮುತಃ ನಿರಾಕೃತಾನಿ ಅಶೇಷೇಣ ಸಿದ್ಧಾಂತಸ್ಯ ಅವಿಶೇಷತಃ. ಇದು ಒಂದು ಯುಕ್ತಿ. ಇದು ಸಿದ್ಧಾಂತದ ವಿಶೇಷತೆ ಅಂದ್ರೇನು? ಇಲ್ಲಿ ಸಮಾನ 35 ಬಂದವರು ಸೇರು ಅಂತ ಕೇಳಿದ್ರೆ, ಕೋಟಿ ಜನ ಇದ್ರು 35 ಬಂದ್ರು, ಅವರೆಲ್ಲ ಫೇಲೆ. ಒಬ್ಬರ ಮೇಲಿದ್ರೆ ಅವನೊಬ್ಬನೇ ಪಾಸ್. ಅದು ನ್ಯಾಯ. ಏನ್ ನ್ಯಾಯ? 35 ಬಂದವರೆಲ್ಲ ಫೇಲ್. ಈ ನ್ಯಾಯ ಇದೆ. ಈ ನ್ಯಾಯ ಅಪ್ಲೈ ಮಾಡ್ಕೊಂಡ್ರೆ ಪ್ರತಿಯೊಬ್ಬರನ್ನ ಎದ್ದು ನಂದೇನಾಯ್ತು ಸರ್ ಅಂತ ಕೇಳ್ಬಾರ್ದು. ಅವ್ರಿಗೆ ಕೇಳೋದಿಲ್ಲ, ಹೇಳಿದ್ರೆ ಗೊತ್ತಾಗ್ಬಿಡ್ತದೆ, ಸುಮ್ಮನೆ ಆಗ್ಬಿಡ್ತಾರೆ ಅಷ್ಟೇ.
ಅಲ್ಲಿಗೆ ನಾಳೆ ದಿವಸ ಈಗ ಶಾಕ್ತಾಧಿಕಾರ ಅಂದ್ರೆ ಉತ್ಪತ್ತಿ ಅಧಿಕಾರ. ಯಾಕೆ ಇದು ಯಾಕೆ ಬರಲಿಲ್ಲ, ಯಾಕೆ ಹೇಳಬೇಕು ಅಂತ ಹೇಳ್ತಾರೆ. ಅದೆಲ್ಲ ಸರಿಯಾಗಿ ಗಮನ ಇದು ವೇದವ್ಯಾಸರು ಬರೆದಾರಂತ ಅವರೇ ಬರೋದಲ್ಲ, ಭಾಷ್ಯಾಚಾರ್ಯರು ಇಬ್ರು ಅಂತವ್ರೆ. ಅವರು ಸರ್ವೋತ್ತಮ, ಇವರು ಜೀವೋತ್ತಮ ಆದ್ದರಿಂದ ಭಾರಿ ಗಮನ ಕೊಟ್ಟು ನೋಡಿದ್ರು. ಇಡೀ ಆರ್ಡರ್ ಬಂದಿರುತ್ತೆ, ಆರ್ಡರ್ ಮೇನ್ ಆರ್ಡರ್ ಇದಿರುತ್ತಲ್ಲ, 2-4 ಲೈನ್ ಇರ್ಬೋದು, ಅದು ಹೈಲೈಟ್ ಆಫ್ ದಿ ಎಷ್ಟು ತಪ್ಪ ಇರುತ್ತೆ ಜಡ್ಜ್ಮೆಂಟ್ಗಳು ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊತ ಬಂದಿರ್ತಾರೆ. ಕೊನೆಗೆ ಕೊಟ್ಟು ಇಲ್ಲ ದಿಸ್ ಇದು ಜಡ್ಜ್ಮೆಂಟ್, ಅದ್ರ ಬಗ್ಗೆ ಡಿಸ್ಕಷನ್. ಇವುದೆಲ್ಲ ಬೇರೆ ವಿಷಯ. ಆತ ಇವೆಲ್ಲ ನಿರ್ಣಯ, ಆಚಾರ್ಯ ಏನೇನು ಬರುತ್ತೆ ಎಲ್ಲ ನಿರ್ಣಯ. ಆದ್ರಿಂದ ಅದು ಓದೋ ರೀತಿ ಕ್ರಮ ಯಾರ್ದೋ ಓದಬಾರ್ದು. ಆ ರೀತಿ ಓದಿದ್ರೆ ಅದು ಉಪಯೋಗನೇ ಇಲ್ಲ. ಅವ್ರು ಯಾವ್ದು ಜಡ್ಜ್ಮೆಂಟ್ ಬದಲೇ ಪೇಜ್ ಯಾರು ಓದ್ತಾ ಕೊಡೋದಿಲ್ಲ. ಫಸ್ಟ್ ಯಾವ್ದು ಓದ್ತಾರೆ, ಓದಿ ಆಮೇಲೆ ವಿರುದ್ಧ ಎಲ್ಲ ಓದ್ತಾರೆ. ಇನ್ನು ಬಿಡುದವ್ರು ಲಾಯರ್ ಓದ್ತಾರೆ, ನಾವು ಓದಕ್ಕೆ ಹೋಗೋದೇ ಇಲ್ಲ. ಯಾಕಂದ್ರೆ ಅವ್ರವ್ರಿಗೆ ಗೊತ್ತಿಲ್ಲ. ನಮ್ಮ ಮೇನ್ ಪಾಯಿಂಟ್ ಏನೋ ನಮ್ಮ ಕಡೆ ಅದೇ ಇಲ್ಲ, ಇಷ್ಟೇ.